ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ನ್ಯಾಯಾಲಯ ಅಂದರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಕರೆದಿರುವಂತಹ ಪ್ಯೂನ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ನೀವೇ ಅದು ಮೊಬೈಲ್ನಲ್ಲೇ ಸಲ್ಲಿಸಬೇಕಂತ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಅರ್ಥವಾಗೋ ರೀತಿಯಲ್ಲೇ ಇರುತ್ತೆ. ಸೊ ಈ ಹಿಂದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಜಿಲ್ಲಾ ನ್ಯಾಯಾಲಯ ಮಂಡ್ಯದ್ದು. ಅದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನ ಕೊಟ್ಟಿದ್ದೀನಿ. ಸೊ ಅಪ್ಲಿಕೇಶನ್ ಹಾಕೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಅಂದರೆ ಮಾತ್ರ ಅರ್ಥ ಆಗುತ್ತೆ. ಅಪ್ಲಿಕೇಶನ್ ಲಿಂಕ್ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ನ ಅಲ್ಲಿ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಎಲ್ಲ ಅಪ್ಡೇಟ್ಗಳನ್ನ ಮಾಡೋದು, ಅಪ್ಲಿಕೇಶನ್ ಹಾಕೋದನ್ನ ಹೇಳ್ಕೊಡ್ತೀನಿ. ತುಂಬ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜಿಲ್ಲಾ ನ್ಯಾಯಾಲಯ ಮಂಡ್ಯ ಅದ್ರದ್ದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಏನು ಸರ್ಚ್ ಮಾಡಬೇಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಲಿಂಕ್ನ ಕೊಟ್ಟಿದ್ದೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇವಾಗ ಕ್ಲಿಕ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಾದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಇದಕ್ಕೆ ಸಂಬಂಧಪಟ್ಟಿರೋ ವಿವರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ. ಆಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಅಪ್ಲೈ ಮೇಲೆ. ಚೆಕ್ ಬಾಕ್ಸ್ ಮೇಲೆ ಫಸ್ಟ್ ಕ್ಲಿಕ್ ಮಾಡಿ, ಆಮೇಲೆ ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲೆಲ್ಲ ನೀವು ಓದ್ಕೊಳ್ಬೋದು. ಅಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಪೋಸ್ಟ್ ಹೆಸರು ಪ್ಯೂನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ನೇಮ್ನೆಲ್ಲ ಎಂಟರ್ ಮಾಡೋದಿರುತ್ತೆ. ನಿಮ್ಮ ನೇಮು SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರನೇ ನೀವು ಎಂಟರ್ ಮಾಡಿ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡಲ್ಲಿರೋ ಥರ ಎಂಟರ್ ಮಾಡಬೇಡಿ. ಸೊ ನಿಮ್ಮ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಇಲ್ಲಿ ಫಾದರ್ ಅಥವಾ ಮದರ್ ನೇಮ್ ಕೇಳುತ್ತೆ. ಸೊ ನೀವು ಯಾವ್ದು ಎಂಟ್ರಿ ಮಾಡ್ತೀರೋ ಅದನ್ನು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿರೋದನ್ನೇ ನೋಡಿಕೊಂಡು ಎಂಟ್ರಿ ಮಾಡಿ. ಆಮೇಲೆ ಜೆಂಡರ್ ಮೇಲ್ ಫೀಮೇಲ್ ಎಲ್ಲ ಕೇಳುತ್ತೆ. ನಿಮ್ದು ಏನಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ. ಎಷ್ಟು ಜನದ ಆಧಾರ್ ಕಾರ್ಡಲ್ಲಿ SSLC ಮಾರ್ಕ್ಸ್ಗಳು ಚೇಂಜಸ್ ಇರುತ್ತೆ. ಸೊ ಆದರೂ ಕೂಡ ಇಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿರೋದನ್ನ ಕೂಡ ನೀವು ನೋಡಿಕೊಂಡು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಏಜ್ ಎಲ್ಲ ಕಾಣಿಸುತ್ತೆ ನಿಮ್ಮದು. ಸೊ ನೀವು ಈ ರೀತಿ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏಜ್ ಕಾಣಿಸುತ್ತೆ ನಿಮ್ಗೆ. ಟೋಟಲ್ ಎಷ್ಟು ಏಜ್ ಆಗಿದೆ ಸೊ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಈ ರೀತಿ ಏಜ್ ಕಾಣಿಸುತ್ತೆ. ಅದಾದಮೇಲೆ ಕೆಳಗಡೆ ಕ್ಯಾಟಗರಿ ಕ್ಲೈಮ್ಡ್ ಅಂತ ಕೇಳುತ್ತೆ. SC ST OBC ನಿಮ್ದು ಯಾವ್ದು ಕ್ಯಾಟಗರಿ ಏನು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅದರ RD ನಂಬರ್ ಹಾಕೋದಿರುತ್ತೆ. RD ನಂಬರ್ ಹಾಕಾದ್ಮೇಲೆ ಡೇಟ್ ಆಫ್ ಸರ್ಟಿಫಿಕೇಟ್ ಅಂದರೆ ಅದು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಒಂದು ಡೇಟ್ ಇರುತ್ತೆ. ಆ ಡೇಟಿಗೆ ಇಶ್ಯೂ ಆಗಿರೋ ಡೇಟ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಡೇಟ್ ಎಲ್ಲ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಬರ್ರಿ. ರಿಸರ್ವೇಷನಲ್ಲಿ ನೀವು ರೂರಲ್ ಕ್ಯಾಂಡಿಡೇಟ್ ಇದ್ದರೆ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಒಂದು ಡೇಟ್ ಇರುತ್ತೆ, ಆ ಡೇಟ್ನ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲ ಅಂದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಡಿ. ಅದೇ ರೀತಿ ಮತ್ತು ನಿಮ್ಮದು ಡಿಸೇಬಿಲಿಟಿ ಇದ್ದರೆ ಅದನ್ನು ಕೂಡ ಅದೇ ರೀತಿ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ ಕ್ಲಿಕ್ ಮಾಡಿ, ಅದ್ರ ಮೇಲೆ ಇರೋ ಡೇಟ್ನ ಹಾಕಿ, ಇಲ್ಲಾಂದರೆ ಬಿಡಿ. ಅದೇ ರೀತಿ ನಿಮ್ದು ಏನೇನಿದೆ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಇದು ಯಾವುದು ಇರಲ್ಲ, ಕನ್ನಡ ಗ್ರಾಮೀಣ ಆಲ್ಮೋಸ್ಟ್ ಇರುತ್ತೆ, ಅವ್ರು ಮಾತ್ರ ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಾವು ಬಂದ ತಕ್ಷಣ 7 ನಂಬರು ಮೆರಿಟಲ್ ಸ್ಟೇಟಸ್ನಲ್ಲಿ ಮ್ಯಾರಿಡು ಅನ್ಮ್ಯಾರಿಡು ಕೇಳುತ್ತೆ. ಮ್ಯಾರಿಡ್ ಇದ್ದವ್ರು ಮ್ಯಾರಿಡು, ಅನ್ಮ್ಯಾರಿಡ್ ಇದ್ದವ್ರು ಅನ್ಮ್ಯಾರಿಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನೀವು ಮ್ಯಾರಿಡ್ ಇದ್ದರೆ ಇಲ್ಲಿ ಮ್ಯಾರಿಡ್ ಸೆಲೆಕ್ಟ್ ಮಾಡಿಕೊಂಡು ಗಂಡ ಹೆಂಡತಿ ಯಾರ್ದಾರು ಏನು ಹೆಸರು ಇರುತ್ತೆ ಅವ್ರದ್ದು ಇಲ್ಲಿ ಕೇಳುತ್ತೆ. ಸೊ ಅಲ್ಲೇ ಎಂಟ್ರಿ ಮಾಡಿ. ಅನ್ಮ್ಯಾರಿಡ್ ಇದ್ದರೆ ನೋ ಪ್ರಾಬ್ಲಮ್. ಸಿಟಿಸನ್ ಅಂತ ಗೊತ್ತಿದೆ, ಇಂಡಿಯಾ ಅಂತ. ಸೊ ಇಂಡಿಯಾ ಸಿಟಿಸನ್ ಆದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಸೇಮ್ ಅಡ್ರೆಸ್ನ ನೀವು ಫಿಲಪ್ ಮಾಡಬೇಕಿರತ್ತೆ. ನಿಮ್ಮ ಊರ ಹೆಸರು, ನಿಮ್ಮ ತಾಲೂಕು ಹೆಸರು, ಆಮೇಲೆ ಜಿಲ್ಲೆ ಹೆಸರು, ರಾಜ್ಯದ ಹೆಸರು ಎಲ್ಲ ಕೇಳುತ್ತೆ. ಪಿನ್ ಕೋಡು ಕೇಳುತ್ತೆ. ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಎಂಟರ್ ಮಾಡಿ. ಅದಾದಮೇಲೆ ಈ 2 ಕಾಲಮ್ ಕಾಣಿಸ್ತಿದೆಯಲ್ವ, ಇದನ್ನು ಎಂಟರ್ ಮಾಡ್ಲಿಕ್ಕೆ ಹೋಗಬೇಡಿ, ಅದನ್ನು ಬಿಟ್ಟಿಡಿ. ಕೆಳಗಡೆ ಪಿನ್ ಕೋಡ್ನ ಎಂಟರ್ ಮಾಡಿ. ಮೇಲಿರೋ ಡೀಟೇಲ್ಸ್ ಅಂದರೆ ಇವಾಗ ಇರೋ ಡೀಟೇಲ್ಸ್ನ ನೀವು ಪ್ರೆಸೆಂಟಲ್ಲಿ ಇದ್ದೀರಿ ಅಂದರೆ ಎಸ್ ಕೊಡಿ, ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಅಂದರೆ ಅಲ್ಲಿ ಇಲ್ಲಾಂದರೆ ನೋ ಕೊಟ್ಟು ನೀವು ಪ್ರೆಸೆಂಟ್ ಇರೋ ಅಡ್ರೆಸ್ನು ಫಿಲಪ್ ಮಾಡ್ಬೋದು. ಆಮೇಲೆ ಫೋನ್ ನಂಬರು, ಇಮೇಲ್ ID ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಸರಿಯಾಗಿರೋ ಫೋನ್ ನಂಬರ್, ಇಮೇಲ್ IDನ ಕೊಡಿ, OTP ಬರುತ್ತೆ. ಈಗ ಏನು ಮಾಡೋದು ಬೇಡ, ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಏನಿಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರಿವ್ಯೂ ಬಟನ್ ಕೆಳಗಡೆ ಕಾಣಿಸ್ತಿದೆ ನೋಡಿ, ಕ್ಲಿಕ್ ಮಾಡಿ. ನೀವು ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ
ಸ್ಕ್ರೋಲ್ ಮಾಡಿದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಕೇಳುತ್ತೆ ನಿಮ್ಮ ಹೆಸರು ಸರಿ ಇದೆನಾ ಅಂದರೆ ಕೆಳಗಡೆ ಸರಿ ಇದೆ ಅಂದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಬ್ಯಾಕ್ ಹೋಗಿ ಎಡಿಟ್ ಮಾಡ್ಕೊಳ್ಳಿ. ಆಮೇಲೆ ಜೆಂಡರ್ ಸರಿ ಇದೆನಾ ಕೇಳುತ್ತೆ. ಆಮೇಲೆ ರಾಂಗ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಇದೆಲ್ಲ ಕೇಳುತ್ತೆ. ಎಲ್ಲ ಸರಿ ಇದ್ದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ. ಸೊ ಆ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ, ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಕೊಡಿ. ಇಷ್ಟೇ. ಪಾಸ್ವರ್ಡ್ ಬಂದಮೇಲೆ ಸಬ್ಮಿಟ್ ಮಾಡಬೇಕು OTP ಹಾಕಿ. ಅದಾದಮೇಲೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಬರುತ್ತೆ. ಸೊ ಕ್ವಾಲಿಫಿಕೇಷನ್ SSLC ಮೇಲೆ ಹಾಕೋದಾಗಿರುತ್ತೆ. ಬೋರ್ಡ್ ಕೇಳುತ್ತೆ, SSLC ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಆಗೈತೆ, ಅದನ್ನು ಟೈಪ್ ಮಾಡ್ಕೊಳ್ಳಿ. ರೋಲ್ ನಂಬರ್ ಕೇಳುತ್ತೆ, SSLCದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಆಮೇಲೆ ಇದು ನಿಮ್ಮದು CGPAನ ಪರ್ಸೆಂಟೇಜ್ ಕೇಳುತ್ತೆ, ಪರ್ಸೆಂಟೇಜ್ ಇರುತ್ತೆ ಆಲ್ಮೋಸ್ಟು. ಸೊ ನೋ ಅಂತಲೇ ಇರಲಿ. ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ. ಸೊ ಇದು 2015 ಇರಲಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. 2015 ಅಲ್ಲ, ನಿಮ್ದು ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸು 625ಕ್ಕೆ SSLCನಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅಂತ ಕೇಳುತ್ತೆ. ಸೊ ನಿಮ್ದು 625ಕ್ಕೆ ಎಷ್ಟಿದೆ ಅದನ್ನು ನೀವು ಇಲ್ಲಿ ಹಾಕಿ ಆ್ಯಡ್ ಕೊಡಿ. 625ಕ್ಕೆ ನೀವು ಎಷ್ಟು ತೊಗೊಂಡಿದ್ದೀರಾ ಅದನ್ನು ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಪರ್ಸೆಂಟೇಜು, ಆಮೇಲೆ ಯಾವ ಇಯರ್ ಹಾಕಿದ್ದೀರಾ ಏನು ಎಲ್ಲ ಡೀಟೇಲ್ಸ್ ಬರುತ್ತೆ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಡಿ. ಸರಿ ಇದ್ದರೆ ಕೊಟ್ಟ ತಕ್ಷಣ ಏನಿಲ್ಲ, ಇವಾಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಬರುತ್ತೆ. ಸೊ ನೀವು ನೋಡ್ಬೋದು ಈ ರೀತಿ ಇರೋ ಫೋಟೋಗಳನ್ನು ಅಪ್ಲೋಡ್ ಮಾಡಬಾರ್ದು, ಸಿಂಪಲ್ ಆಗಿರೋ ಫೋಟೋನ ಅಪ್ಲೋಡ್ ಮಾಡಬೇಕು. ಫೋಟೋ 50 KB ಒಳಗೆ ಇರಬೇಕು, 50 KB ಮೇಲೆ ಇರಬಾರ್ದು. ಅಂಥ ಫೋಟೋನ ಅಪ್ಲೋಡ್ ಮಾಡಿ, ಸರಿಯಾಗಿರೋ ಫೋಟೋ ಅಪ್ಲೋಡ್ ಮಾಡಿ. ಯಾವುದ್ಯಾವುದೋ ಥರ ಸ್ಪೆಕ್ಟ್ ಹಾಕೊಳ್ಳೋದು, ಬ್ಯಾಕ್ಗ್ರೌಂಡ್ ಕಲರ್ಫುಲ್ ಆಗಿರೋದು ಈ ಥರ ಬೇಡ. ಸಿಂಪಲ್ ಆಗಿರೋ ನಾರ್ಮಲ್ ಆಫಿಷಿಯಲ್ ಫೋಟೋ ಅಪ್ಲೋಡ್ ಮಾಡಿ. ಸಿಗ್ನೇಚರು ಕೂಡ ನಾರ್ಮಲ್ ಆಗಿರೋದು, ಕಣ್ಣಿಗೆ ಕಾಣೋ ಥರದನ್ನ 50 KB ಒಳಗಿರೋದು ಅಪ್ಲೋಡ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಅಕ್ನಾಲೇಜ್ಮೆಂಟ್ ಕಾಪಿ ಓಪನ್ ಆಗುತ್ತೆ. ಒಂದ್ಸಲ ಎಲ್ಲ ಸರಿ ಇದೆ ಅಲ್ಲ ಅನ್ನೋದು ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಸರಿಯಾಗಿದೆ ಅಂತ ಅಂದ ತಕ್ಷಣ ನೀವು ಇಲ್ಲಿ ನೋಡು ಅಪ್ಲಿಕೇಶನ್ ಸ್ಟೇಟಸ್ ಇನ್ಕಂಪ್ಲೀಟ್ ಏನೋ ಕಾಣಿಸ್ತಿದೆ ಅಂದರೆ ನಾವು ಪೇಮೆಂಟ್ ಮಾಡಿಲ್ಲ, ಸಬ್ಮಿಟು ಕೂಡ ಮಾಡಿಲ್ಲ. ಸೊ ಇವಾಗ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅಲ್ಲೇ ಕೆಳಗಡೆ ಕಾಣಿಸುತ್ತೆ ನೋಡಿ, ಲೆಫ್ಟ್ ಸೈಡಲ್ಲಿ ಚೆಕ್ ಬಾಕ್ಸು. ಲೆಫ್ಟ್ ಸೈಡ್ 1 ಮಿನಿಟ್ ಫ್ರೆಂಡ್ಸ್ ಕಾಣಿಸ್ತಿದ್ದೀನಿ ಇವಾಗ. ಇದು ಇನ್ಕಂಪ್ಲೀಟ್ ಅಂತ ಕಾಣಿಸುತ್ತೆ ಕಾಮನ್ ಆಗಿ, ಇನ್ನೂ ಪೇಮೆಂಟ್ ಆಗಿಲ್ಲ. ಸೊ ನಾವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಓಕೆ ಅಂತ ಕೊಡಿ. ಮಾಡಿಫೈ ಮಾಡಲಿಕ್ಕಾಗಲ್ಲ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಇರುತ್ತೆ. ನೀವು ಸರಿ ಇದ್ದರೆ ಓಕೆ ಕೊಡಿ. ಆಟೋಮೆಟಿಕ್ಲಿ ಅದೇನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಈ ರೀತಿ ಓಪನ್ ಆಗುತ್ತೆ. ಸೊ ಇದು ಏನಂತಂದರೆ ಇದು SC ಕ್ಯಾಂಡಿಡೇಟ್ದು ನಾನು ಅಪ್ಲಿಕೇಶನ್ ಹಾಕಿರೋದು, ಅದಕ್ಕೆ ಅವ್ರಿಗೆ ಪೇಮೆಂಟ್ ಅವಶ್ಯಕತೆ ಇಲ್ಲ, ಪೇಮೆಂಟ್ ಪೇ ಮಾಡೋದು. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಎಲ್ಲ ಬಂದಿರುತ್ತೆ. ಅಪ್ಲಿಕೇಶನ್ ಫೀ ಡೀಟೇಲ್ಸಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಕಾಣಿಸ್ತಿದೆ. ಇದು OBCದವ್ರಿಗೆಲ್ಲ ಬರುತ್ತೆ. ಅಕಸ್ಮಾತ್ ಪೇಮೆಂಟ್ ಮಾಡಾದಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಬರಬೇಕಂತ ಅಂದರೆ ಇಲ್ಲಿ ನೋಡಿ ಕಾಣಿಸ್ತಿದೆ, ಪ್ರೊಸೆಸ್ ಫಾರ್ ಸೆಕ್ಯೂರಿಟಿ ಅಂತ ಬರುತ್ತೆ. ಸೊ ಈ ರೀತಿ ಎಲ್ಲರದು ಬರಬೇಕು. ಈ ರೀತಿ ಬಂದರೆ ಮಾತ್ರ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅಂತ. ಇದು SC ಅವ್ರದ್ದು ಫೀಸ್ ಇಲ್ಲ, ಸೊ ಡೈರೆಕ್ಟ್ ಬಂದಿದೆ. ನಿಮ್ಮದು ಕೂಡ ಫೀಸ್ ಪೇಮೆಂಟ್ ಆದಮೇಲೆ ಈ ರೀತಿ ಬರಬೇಕು. ಸೊ ಈ ರೀತಿ ಬಂದಿದೆ ಅಂದರೆ ಸಕ್ಸಸ್ಫುಲಿ ಆಗಿರುತ್ತೆ ಅಂತ. ಸೊ ಇವಾಗ ಫೀಸ್ ಪೇಮೆಂಟ್ ಮಾಡೋದನ್ನ ಕೂಡ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬರೋಕ್ಕಿಂತ ಮುಂಚೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಇವಾಗ ಪ್ರಿಂಟ್ ಎಲ್ಲ ತೊಗೊಂಡಿದ್ದೆ, ಏನಕ್ಕಂದರೆ SC ಅವ್ರದ್ದು ಸಬ್ಮಿಟ್ ಆಗಿದೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಓಪನ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಅಪ್ಲಿಕೇಶನ್ ನಂಬರ್ ನಿಮಗೆ ಆಲ್ರೆಡಿ ಫೋನಿಗೆ ಮೆಸೇಜಲ್ಲಿ ಬಂದಿರುತ್ತೆ. ಆ ಅಪ್ಲಿಕೇಶನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ದಯವಿಟ್ಟು ಯಾರು ಸ್ಕ್ಯಾನ್ ಮಾಡಿ ಪೇ ಮಾಡಬೇಡಿ, UPI ID ಹಾಕಿ ಪೇ ಮಾಡಿ. ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು, ಬಟ್ ನೆಟ್ವರ್ಕ್ ಎಲ್ಲ ಸರಿ ಇರಬೇಕು, ನೋಡಿಕೊಂಡು ಪೇ ಮಾಡಿ ಅಂತ ಹೇಳ್ತೀನಿ. ಇಷ್ಟು ಮಾಡಿದ್ರೆ ಆಯಿತು ಫ್ರೆಂಡ್ಸ್. ನಾನು ಹೇಳಿದೆ ಅಲ್ಲ, ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಇದು ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ನಿಮಗೆ ಕಾಣಿಸ್ಬೇಕು ಪ್ರೊಸೆಸ್ ಫಾರ್ ಸೆಕ್ಯೂರಿಟಿ ಅಂತ ಬರುತ್ತೆ. ಸೊ ನಿಮ್ಮದು ಆ ರೀತಿ ಬರಬೇಕು. ಅದಾದಮೇಲೆ ಪೇಮೆಂಟ್ ಆದ ತಕ್ಷಣ ರೀಪ್ರಿಂಟ್ ಅಂತ ಕೇಳುತ್ತೆ. ರೀಪ್ರಿಂಟಿಗೆ ಹೋಗಿ ಸೇಮ್ ಅಪ್ಲಿಕೇಶನ್ ನಂಬರ್ನ ಹಾಕಿ, ಡೇಟ್ ಆಫ್ ಬರ್ತ್ನ ಹಾಕಿ ನಿಮ್ಮ ಪ್ರಿಂಟ್ನ ತೊಗೊಳ್ಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ. ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ. ನೀವು ಫೋನ್ ನಂಬರ್ ತೊಗೊಂಡು ನೀವು ಕಾಲ್ ಮಾಡಿ ನನಗೆ ಕೇಳ್ಬೋದು. ಡೌಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.